ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಚಾಮರಾಜನಗರದಲ್ಲಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸಿದ್ರೆ ಸೊ ನೋಡೋದಾದ್ರೆ ಚಾಮರಾಜನಗರ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ 2026 ಏನಿದೆ ಈ ಒಂದು ಪೋಸ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಬಂದು ನಿಮಗೆ 25ಕ್ಕಿಂತ ಹೆಚ್ಚು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸ್ಟೆನೋಗ್ರಫಿ, ಟೈಪಿಸ್ಟ್ ಮತ್ತು ಪ್ಯೂನ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಸ್ಯಾಲರಿ ಬಂದು ನಿಮಗೆ 83,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಇದನ್ನ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವತ್ತು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ. ಓಕೆನಾ. ಸೊ ಇನ್ನು ನಾವು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಶುರು ಮಾಡೋಣ. ಚಾಮರಾಜನಗರ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ 2026. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ಸ್ಟೆನೋಗ್ರಾಫರ್, ಟೈಪಿಸ್ಟ್ ಅಂಡ್ ಕಾಪಿಸ್ಟ್, ಪ್ಯೂನ್ ಪೋಸ್ಟ್. ಸೊ ಇದಿಷ್ಟು ಕರೆದರೆ 25 ಮಾರ್ಕ್ಸ್, 25 ಟೋಟಲ್ ವೇಕೆನ್ಸಿಗಳಿದಾವೆ ಸ್ನೇಹಿತರೆ. 10th, 12th ಮತ್ತು ಡಿಪ್ಲೊಮಾ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸ್ಯಾಲರಿ ಬಂದು 27,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟು ಏಪ್ರಿಲ್ 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅದ್ರ ಒಳಗಡೆನೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಈಗಾಗಲೇ ಹೇಳಿದಾಗೆ ಏಪ್ರಿಲ್ 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಪ್ಲೈ ಮಾಡೋದಕ್ಕೆ, ಫೀ ಪೇ ಮಾಡೋದಕ್ಕೆ 16 ಏಪ್ರಿಲ್ಗೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇದಕ್ಕೆ ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಸ್ನೇಹಿತರೆ. ಇದು ಒಂದು ಗಮನದಲ್ಲಿ ಇರಲಿ. ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಸ್ಟೆನೋಗ್ರಫಿಗೆ 2 ವೇಕೆನ್ಸಿ ಇದೆ, ಟೈಪಿಸ್ಟ್ಗೆ 6 ವೇಕೆನ್ಸಿ, ಟೈಪಿಸ್ಟ್ ಅಂಡ್ ಕಾಪಿಸ್ಟ್ಗೆ 4 ವೇಕೆನ್ಸಿ ಇದೆ, ಪ್ಯೂನ್ಗೆ 13 ವೇಕೆನ್ಸಿಗಳಿವೆ ಸ್ನೇಹಿತರೆ. ಓಕೆನಾ. ಸೊ ಟೋಟಲ್ 25 ವೇಕೆನ್ಸಿಗಳಿದಾವೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಸ್ಟೆನೋಗ್ರಫಿಗೆ ಸೆಕೆಂಡ್ PUC ಅಥವಾ 3 ಇಯರ್ ಡಿಪ್ಲೊಮಾ ಕೋರ್ಸ್ ಮಾಡಿರ್ಬೇಕಾಗುತ್ತೆ. ಸೀನಿಯರ್ ಗ್ರೇಡ್ ಕನ್ನಡ ಆರ್ ಇಂಗ್ಲಿಷ್ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗ್ ಎಕ್ಸಾಮಿನೇಷನ್ ನಡೆಯುತ್ತೆ ಸ್ನೇಹಿತರೆ ಅವ್ರಿಗೆ. ಓಕೆನಾ. ಸೊ ಇದೊಂದೇ ಎಲಿಜಿಬಿಲಿಟಿ ಇರೋದು ಸ್ಟೆನೋಗ್ರಫಿಗೆ. ಮತ್ತು ಟೈಪಿಸ್ಟ್ಗೆ ಬಂದು ಸೆಕೆಂಡ್ PUC ಆಗಿದ್ರೆ ಸಾಕು, ಮತ್ತು ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅದೇ ರೀತಿ ಪ್ಯೂನ್ಗೆ ಬಂದು 10th ಇರುತ್ತೆ, ಮತ್ತು ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಓದಕ್ಕೆ ಬರೆಯಕ್ಕೆ ಬರ್ಬೇಕಾಗಿರುತ್ತೆ ಕನ್ನಡ. ಓಕೆನಾ. ಸೊ ಇದಿಷ್ಟು ಆಗಿರುತ್ತೆ. ಮತ್ತೆ ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ ಏಜ್ 40 ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗಂಟನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಸ್ಯಾಲರಿ ನೋಡೋದಾದ್ರೆ ಸ್ಟೆನೋಗ್ರಾಫರ್ಗೆ 44,000 ರೂಪಾಯಿಂದ ಹಿಡಿದು 83,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಟೈಪಿಸ್ಟ್ಗೆ ಬಂದು 34,000 ರೂಪಾಯಿಂದ ಹಿಡಿದು 67,000 ರೂಪಾಯಿವರೆಗೂ ಇದೆ. ಸೊ ಕಾಪಿಸ್ಟ್ಗೂ ಕೂಡ ಸೇಮ್ 34ರಿಂದ 67ವರೆಗೂ ಇದೆ. ಪ್ಯೂನ್ಗೆ ಬಂದು 27,000 ರೂಪಾಯಿಂದ ಹಿಡಿದು 46,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದ್ರ ಜೊತೆಗೆ ನಿಮಗೆ ಅಲೋಯನ್ಸ್ ಕೂಡ ಇರುತ್ತೆ, ಜಾಬ್ ಸೆಕ್ಯೂರಿಟಿ ಇರುತ್ತೆ, ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಅದಾದ ನಂತರ ಪೆನ್ಷನ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ.